ಸೂತ್ರ 19 ಭವಪ್ರತ್ಯಯವು ವಿದೇಹ ಪ್ರಕೃತಿ ಲಯಾನಾಂ. ಪದಗಳ ವಿಭಾಗ ಭವ ಪ್ರತ್ಯಯ ವಿದೇಹ ಪ್ರಕೃತಿ ಲಯಾನಾಂ. ಭವ ಭವ ಎಂದರೆ ಚರಾಚರ ವಸ್ತುಗಳಿಂದಾದಂತಹ ಪ್ರಪಂಚ. ಯೋಗಶಾಸ್ತ್ರದ ಪ್ರಕಾರ ಇಹಲೋಕ ಅಂದರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಹಾಗೂ ಅಂತಃಕರಣ ಚತುಷ್ಟಯಗಳಿಂದ ಅವುಗಳ ಸಂವೇದನೆಗಳಿಂದ ಜೀವಾತ್ಮಕ್ಕೆ ಆಗುವ ಅನುಭವಗಳು. ಇವು ಅಶಾಶ್ವತವಾದದ್ದು, ವಿನಾಶವುಳ್ಳದ್ದು. ಪ್ರತ್ಯಯ ಪ್ರತ್ಯಯ ಅಂದರೆ ಸರಕು, ಸಾಮಾನು, ಸರಂಜಾಮು. ಇಲ್ಲಿ ಯೋಗಶಾಸ್ತ್ರದಲ್ಲಿ ಜೀವಾತ್ಮನ ಮಾನಸಿಕ, ಬೌದ್ಧಿಕ ಹಾಗೂ ಭಾವನಾತ್ಮಕ ಸಂವೇದನೆಗಳ ವಿಚಾರಗಳಿಗೆ ಪ್ರತ್ಯಯ ಎನ್ನಬಹುದಾದ. ವಿದೇಹ ವಿದೇಹ ಅಂದರೆ ಪ್ರತಿದಿನ ನಿರಂತರವಾಗಿ ಯೋಗಾಸನ ಹಾಗೂ ಪ್ರಾಣಾಯಾಮಗಳನ್ನು ಮಾಡಿ ವಿಶಿಷ್ಟವಾದ ದೇಹ ಉಳ್ಳಂಥದ್ದು. ಪ್ರಕೃತಿ ಲಯಾನ ಅಂದರೆ ಪ್ರಕೃತಿ ಎಂದರೆ ಭವ, ಇಹಲೋಕ. ಇದರಿಂದ ಲಯ, ಬಿಡುಗಡೆ ಹೊಂದಿರುವ ಆತ್ಮಾನುಸಂಧಾನವಾಗಬೇಕಾದರೆ ಪ್ರಕೃತಿಯಿಂದ ಬಿಡುಗಡೆ ಹೊಂದಬೇಕಾಗುವುದು. ಭಾವಾರ್ಥ: ವಿದೇಹ ಎಂದರೆ ಪ್ರತಿದಿನ ಯೋಗಾಸನ ಹಾಗೂ ಪ್ರಾಣಾಯಾಮಗಳ ಅನುಷ್ಠಾನಗಳಿಂದ ವಿಶಿಷ್ಟವಾದ ದೇಹವನ್ನು ಉಳ್ಳವರ ಆಗಿರುತ್ತಾರೆ. ಅವರು ವಿದೇಹಿಗಳಾಗುತ್ತಾರೆ. ಅವರು ಭವಪ್ರತ್ಯಯಗಳಾಗುತ್ತಾರೆ. ಭವಪ್ರತ್ಯಯಗಳು ಅಂದರೆ ಇಹಲೋಕದ ಹಣ ಮತ್ತು ಕೀರ್ತಿಯನ್ನು ಸಂಪಾದಿಸುವಂತಹ ಆಸೆ ಉಳ್ಳವರಾಗುತ್ತಾರೆ. ಅವರು ಭವಪ್ರತ್ಯಯಗಳಾಗುವ ಸಂಭವ ಇರುತ್ತದೆ. ಪ್ರಕೃತಿ ಲಯ ಎಂದರೆ ವಾಸ್ತವಿಕತೆ ಜೊತೆ ಇಲ್ಲದಿರುವುದು. ಈ ವಿದೇಹಿಗಳು ಅವರಿಗೆ ಹೆಚ್ಚಿನ ಸಾಮರ್ಥ್ಯವಿರುತ್ತದೆ. ಅಂದರೆ ಹಿಂದಿನ ಜನ್ಮಕ್ಕೆ ಕರೆದುಕೊಂಡು ಹೋಗುವ ಸಾಮರ್ಥ್ಯ, ಸಂಮೋಹನ ಸ್ಥಿತಿಗೆ ತರುವಂತಹ ಸಾಮರ್ಥ್ಯ ಹಾಗೂ ಭ್ರಾಂತ ಸ್ಥಿತಿಗೆ ತರುವಂತಹ ಸಾಮರ್ಥ್ಯ ಅವರಲ್ಲಿ ಇರುತ್ತದೆ. ಸೂತ್ರ 20 ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಷಾಂ. ಪದಗಳ ವಿಭಾಗ ಶ್ರದ್ಧಾ, ವೀರ್ಯ, ಸ್ಮೃತಿ, ಸಮಾಧಿ, ಪ್ರಜ್ಞಾಪೂರ್ವಕ ಇತರೇಷಾಂ. ಶ್ರದ್ಧಾ ಪದಗಳ ಅರ್ಥ: ಶ್ರದ್ಧಾ ಎಂದರೆ ಬೇಕೇ ಬೇಕೆನ್ನುವ ಪ್ರೀತಿ, ಎಲ್ಲಿ ಸಿಗುವುದಿಲ್ಲವೋ ಎಂಬ ಭಯ, ಮಹತ್ತರವಾದುದು ಎಂಬ ಭಕ್ತಿ ಹಾಗೂ ಉನ್ನತವಾದುದು ಎಂಬ ಗೌರವ. ಈ 4 ಗುಣಗಳ ಸಮ್ಮಿಲನಕ್ಕೆ ಶ್ರದ್ಧೆ ಎಂದು ಹೇಳಬಹುದು. ವೀರ್ಯ ವೀರ್ಯ ಅಂದರೆ ಗುರಿ ಮುಟ್ಟುವ ತನಕ ಯಾವುದೇ ಅಡಚಣೆಗಳು ಬಂದರೂ ಅದನ್ನು ಹಿಮ್ಮೆಟ್ಟಿ ಮುಂದುವರಿಯುವಂತಹ ಮನಸ್ಸಿನ ಸಾಮರ್ಥ್ಯಕ್ಕೆ ವೀರ್ಯ ಎನ್ನಬಹುದು. ಸ್ಮೃತಿ ಸ್ಮೃತಿ ಎಂದರೆ ಜ್ಞಾಪಕ. ಸಮಾಧಿ ಸಮಾಧಿ ಎಂದರೆ ಆತ್ಮಪ್ರಜ್ಞೆ, ಆತ್ಮಾನುಸಂಧಾನ, ಆತ್ಮದ ಸ್ಥಿತಿ. ಪ್ರಜ್ಞಾ ಪ್ರಜ್ಞಾ ಎಂದರೆ ಬೆಳಕು. ಪೂರ್ವಕಂ ಅಂದರೆ ಹಿಂದಿನದು. ಇತರೇಷಾಂ ಇತರೇಷಾಂ ಅಂದರೆ ಉಳಿದವರಲ್ಲಿ, ಮಿಕ್ಕ ಜನರಲ್ಲಿ, ಇವರನ್ನು ಬಿಟ್ಟು ಉಳಿದವರಲ್ಲಿ. ಭಾವಾರ್ಥ: ಇತರೇಷಾಂ ಇತರೇಷಾಂ ಎಂದರೆ ವಿಶಿಷ್ಟ ದೇಹ ಉಳ್ಳವರನ್ನು ಬಿಟ್ಟು. ಯಾರು ಪ್ರತಿನಿತ್ಯ ಯೋಗಾಸನ ಪ್ರಾಣಾಯಾಮ ಮಾಡಿ ವಿಶಿಷ್ಟ ದೇಹವನ್ನು ಪಡೆದಿರುತ್ತಾರೋ ಅವರನ್ನು ಬಿಟ್ಟು ಉಳಿದ ಯೋಗ ಸಾಧಕರಿಗೆ
ಪ್ರತಿದಿನ ಶ್ರದ್ಧೆ, ವೀರ್ಯ, ಸ್ಮೃತಿ ಇವುಗಳ ಮೂಲಕ ಆತ್ಮಾನುಸಂಧಾನವನ್ನು, ಕೈವಲ್ಯವನ್ನು, ಗುರಿಯನ್ನು ಮುಟ್ಟಬೇಕಾದರೆ ಇವೆಲ್ಲವುದರ ಅವಶ್ಯಕತೆ ಇರುತ್ತದೆ ಎಂದು ಈ ಸೂತ್ರದ ಅರ್ಥ.